ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ವೈದಿಕ ಸಂಸ್ಕೃತಿಯಲ್ಲಿ ಕಂಡುಬರ್ತಕ್ಕಂಥ ಆರ್ಯರ ಒಂದು ಆರ್ಥಿಕ ಸ್ಥಿತಿಯನ್ನು ಚರ್ಚೆ ಮಾಡಿದ ನಂತರ ಸದ್ಯ ನಾವೇನು ಮಾಡೋಣಪ್ಪ ಅಂತಂದ್ರೆ ಅದೇ ವಿಶಿಷ್ಟ ಲಕ್ಷಣಗಳು ಅಂತಕ್ಕಂಥ ವಿಷಯವನ್ನು ಮುಂದುವರಿಸಿಕೊಂಡು ಸದ್ಯ ನಾವೇನು ಮಾಡೋಣಪ್ಪ ಅಂದ್ರೆ ವೈದಿಕ ಸಂಸ್ಕೃತಿಯಲ್ಲಿ ಕಂಡುಬರ್ತಕ್ಕಂಥ ಆರ್ಯರ ಒಂದು ರಿಲಿಜಿಯಸ್ ಕಂಡೀಷನ್, ಧಾರ್ಮಿಕ ಸ್ಥಿತಿ ಅಂತಕ್ಕಂಥ ಒಂದು ವಿಷಯದ ಕುರಿತಾಗಿ ಏನು ಮಾಡೋಣಪ್ಪ ಅಂತಂದ್ರೆ ಸದ್ಯದ ಅವಧಿಯಲ್ಲಿ ಚರ್ಚೆಯನ್ನು ಕೈಗೊಳ್ಳೋಣ. ಈ ಹಿಂದೆ ನಾವೇನು ಮಾಡಿದ್ದು ಹೇಳ್ರಿ, ಆರ್ಥಿಕ ಸ್ಥಿತಿಯನ್ನು ನೋಡುವಾಗ ಅಲ್ಲಿ ಆರ್ಯರ ಕಾಲಾವಧಿಯಲ್ಲಿ ಕಂಡುಬರ್ತಕ್ಕಂಥ ಮುಖ್ಯ ಉದ್ಯೋಗಗಳಾಗಿರ್ಬೋದು, ಕೈಕಸುಬುಗಳಾಗಿರ್ಬೋದು, ಪಶುಪಾಲನೆ ವ್ಯವಸ್ಥೆ ಆಗಿರ್ಬೋದು, ತದನಂತರದಲ್ಲಿ ಆರ್ಯರ ಒಂದು ವ್ಯಾಪಾರ ಮತ್ತು ವಾಣಿಜ್ಯ ಆಗಿರ್ಬೋದು. ಹೀಗೆ ಈ ಎಲ್ಲ ವಿಷಯಗಳ ಬಗ್ಗೆ ಏನು ಮಾಡಿದ್ವಪ್ಪ ಅಂದ್ರೆ ವಿವರ ಸಹಿತವಾಗಿರ್ತಕ್ಕಂಥ ಒಂದು ಚರ್ಚೆಯನ್ನು ಕೈಗೊಂಡಿದ್ವಿ. ಸದ್ಯ ನಾವೇನು ಮಾಡೋಣಪ್ಪ ಅಂತಂದ್ರೆ ಇದೇ ಒಂದು ವಿಶಿಷ್ಟ ಲಕ್ಷಣಗಳು ಅಂತಕ್ಕಂಥ ವಿಷಯವನ್ನು ಮುಂದುವರಿಸಿ ಇಲ್ಲಿ ನಾವೇನು ಮಾಡೋಣಪ್ಪ ಅಂದ್ರೆ ಆರ್ಯರ ಕಾಲಾವಧಿಯಲ್ಲಿ ಕಂಡುಬರ್ತಕ್ಕಂಥ ಧಾರ್ಮಿಕ ಸ್ಥಿತಿ ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಚರ್ಚೆಯನ್ನು ಕೈಗೊಳ್ಳೋಣ. ಇನ್ನು ಈ ಧಾರ್ಮಿಕ ಸ್ಥಿತಿ ಅಂತ ತೆಗೆದುಕೊಂಡಾಗ ಎರಡು ಹಂತಗಳನ್ನ ಒಟ್ಟುಗೂಡಿಸಿಕೊಂಡು ಏನು ಮಾಡೋಣಪ್ಪ ಅಂತಂದ್ರೆ ನಾವು ಈ ಒಂದು ವಿಷಯವನ್ನು ಚರ್ಚೆ ಮಾಡೋಣ. ಆ ಎರಡು ಹಂತಗಳಪ್ಪ ಅಂದ್ರೆ ಒಂದು ಅರ್ಲಿ ವೇದಿಕ್ ಪೀರಿಯಡ್, ಇನ್ನೊಂದು ಲೇಟರ್ ವೇದಿಕ್ ಪೀರಿಯಡ್. ಒಂದು ಪೂರ್ವ ವೈದಿಕ ಕಾಲಕ್ಕೆ ಸಂಬಂಧಿಸಿದಂತೆ, ಇನ್ನೊಂದು ಉತ್ತರ ವೈದಿಕ ಕಾಲಕ್ಕೆ ಸಂಬಂಧಿಸಿದಂತೆ. ಹೀಗೆ ಈ ಎರಡೂ ಹಂತಗಳಿಗೆ ಸಂಬಂಧಿಸಿದಂತೆ ನಾವೇನು ಮಾಡೋಣಪ್ಪ ಅಂತಂದ್ರೆ ಅವರ ಒಂದು ಧಾರ್ಮಿಕ ಸ್ಥಿತಿಯ ಬಗ್ಗೆ ತಿಳಿದುಕೊಳ್ಳೋಣ. ಅದರಲ್ಲಿ ಆರಂಭಿಕವಾಗಿ ವೈದಿಕ ಸಂಸ್ಕೃತಿ ಕಾಲಾವಧಿಯಲ್ಲಿ ಕಂಡುಬರ್ತಕ್ಕಂಥ ಆರ್ಯರ ಒಂದು ಧಾರ್ಮಿಕ ಸ್ಥಿತಿಯನ್ನ ಪೂರ್ವ ವೈದಿಕ ಕಾಲಕ್ಕೆ ಹೋಲಿಕೆ ಮಾಡಿಕೊಂಡಾಗ, ಪೂರ್ವ ವೈದಿಕ ಕಾಲ, ಹೀಗೆ ಈ ಪೂರ್ವ ವೈದಿಕ ಕಾಲಕ್ಕೆ ಹೋಲಿಕೆ ಮಾಡಿಕೊಂಡಾಗ ಇಲ್ಲಿ ಈ ಎರಡು ಹಂತಗಳಲ್ಲಿ ಏನೇನು ಡಿಫ್ರೆನ್ಸ್ ಕಂಡು ಬರ್ತತಿ ಅಂತಕ್ಕಂಥ ಒಂದು ಹಿನ್ನೆಲೆಗೆ ಬಂದಾಗ ಮೊದಲಿಗೆ ನಾವೇನು ಮಾಡೋಣಪ್ಪ ಅಂದ್ರೆ ಪೂರ್ವ ವೈದಿಕ ಕಾಲದಲ್ಲಿ ಕಂಡುಬರ್ತಕ್ಕಂಥ ಒಂದು ಅವರ ಧಾರ್ಮಿಕ ವ್ಯವಸ್ಥೆಯನ್ನು ತೆಗೆದುಕೊಂಡಾಗ, ಪೂರ್ವ ವೈದಿಕ ಕಾಲದಲ್ಲಿ ಕಂಡುಬರ್ತಕ್ಕಂಥ ಆರ್ಯರ ಒಂದು ಧಾರ್ಮಿಕ ಸ್ಥಿತಿ ತೆಗೆದುಕೊಂಡಾಗ, ಇನ್ನೊಂದು ತಿಳ್ಕೊಡ್ರಿ, ಆರ್ಯ ಕಾಲಾವಧಿಯಲ್ಲಿ ಧಾರ್ಮಿಕ ಸ್ಥಿತಿಯನ್ನು ತೆಗೆದುಕೊಂಡಾಗ ಅಲ್ಲಿ ನಮಗೆ ಪೊಲಿಥಿಯಿಸಮ್, ಬಹು ದೇವತಾರಾಧನೆ ಕಂಡು ಬಂದರೂ ಸಹ ಈ ಆರ್ಯರು ದೇವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗುಡಿಗಳನ್ನಾಗಲಿ ಇನ್ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಕಟ್ಟಡಗಳನ್ನ ಕಟ್ಟಿರಲಿಲ್ಲ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಈ ಒಂದು ರೀತಿಯಾಗಿರ್ತಕ್ಕಂಥ ಗುಡಿಗಳನ್ನ ಕಟ್ಟದೇನೂ ಸಹ ಅವರು ತಮ್ಮ ಒಂದು ಧಾರ್ಮಿಕ ವಿಧಾನವನ್ನು ಕೈಗೊಂಡಿದ್ರು. ಅದು ಯಾವ ರೀತಿ ಅಂತ ಹೇಳಿ ಮಾಡೋಣಪ್ಪ ಅಂತಂದ್ರೆ ಈ ಅವಧಿಯಲ್ಲಿ ಚರ್ಚೆಯನ್ನು ಕೈಗೊಂಡ. ಅದರಲ್ಲಿ ಆರಂಭಿಕವಾಗಿ ಆರ್ಯರ ಒಂದು ಧಾರ್ಮಿಕ ಸ್ಥಿತಿಯನ್ನು ಚರ್ಚೆ ಮಾಡುವಾಗ ಪೂರ್ವ ವೈದಿಕ ಕಾಲಕ್ಕೆ ಸಂಬಂಧಿಸಿದಂತೆ ಆರ್ಯರ ಒಂದು ಧಾರ್ಮಿಕ ಸ್ಥಿತಿಯನ್ನು ತೆಗೆದುಕೊಂಡಾಗ ಇಲ್ಲಿ ಕಂಡು ಬರ್ತಕ್ಕಂಥ ಅವರ ಒಂದು ರಿಲಿಜಿಯಸ್ ಪ್ರಾಕ್ಟೀಸ್, ಧಾರ್ಮಿಕ ಆಚರಣೆ ತೆಗೆದುಕೊಂಡಾಗ ಅದು ಏನಾಗಿತ್ತಪ್ಪ ಅಂದ್ರೆ ಅತ್ಯಂತ ಸಿಂಪಲ್, ಅತ್ಯಂತ ಸರಳ ರೀತಿಯಲ್ಲಿತ್ತು. ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಗೊಂದಲಗಳಿಂದ ಕೂಡಿರಲಿಲ್ಲ. ಯಾವುದ್ರಿ ಆರ್ಯರ ಕಾಲಾವಧಿಯ ಧಾರ್ಮಿಕ ಸ್ಥಿತಿಯನ್ನು ತೆಗೆದುಕೊಂಡಾಗ ಪೂರ್ವ ವೈದಿಕ ಕಾಲದಲ್ಲಿ ಆರ್ಯರ ಒಂದು ಧಾರ್ಮಿಕ ಆಚರಣೆಗಳು ಏನಾಗಿದ್ದಪ್ಪ ಅಂದ್ರೆ ಅತ್ಯಂತ ಸರಳವಾಗಿದ್ದು, ಅತ್ಯಂತ ಸರಳ ಅಷ್ಟೇ ಅಲ್ಲದೆ ಈ ಅವಧಿಯ ಆರ್ಯರು ಏನ್ ಮಾಡ್ತಾರಪ್ಪ ಅಂತಂದ್ರೆ ವರ್ಷಿಪ್ ಆಫ್ ನೇಚರ್. ಇವರು ಈ ಅವಧಿಯ ಒಂದು ಆರ್ಯರು ಏನ್ ಮಾಡಿರಪ್ಪ ಅಂತಂದ್ರೆ ಪ್ರಕೃತಿ ಅಥವಾ ನಿಸರ್ಗವನ್ನ ಆರಾಧನೆ ಮಾಡ್ತಿದ್ರು. ಯಾರೇ ಪೂರ್ವ ವೈದಿಕ ಕಾಲಕ್ಕೆ ಸಂಬಂಧಿಸಿರ್ತಕ್ಕಂಥ ಆರ್ಯರ ಧಾರ್ಮಿಕ ಆಚರಣೆಗಳನ್ನು ತೆಗೆದುಕೊಂಡಾಗ ಇವರು ತಮ್ಮ ಒಂದು ಧಾರ್ಮಿಕ ಆಚರಣೆಗಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಅದರಲ್ಲೂ ಪೂರ್ವ ವೈದಿಕ ಕಾಲದಲ್ಲಿ ಕೇವಲ ಪ್ರಕೃತಿಯನ್ನ ಮಾತ್ರ ಆರಾಧನೆ ಮಾಡ್ತಿದ್ರು. ಪ್ರಕೃತಿ ಅಥವಾ ನಿಸರ್ಗವನ್ನ, ಹೀಗೆ ಪ್ರಕೃತಿ ಮತ್ತು ನಿಸರ್ಗವನ್ನ ಆರಾಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವರ ಕಾಲಾವಧಿಯ ಒಂದು ಧಾರ್ಮಿಕ ಆಚರಣೆ ತೆಗೆದುಕೊಂಡಾಗ ದೇರ್ ವಾಸ್ ನೋ ಐಡಲ್ ವರ್ಶಿಪ್, ಅಲ್ಲಿ ಮೂರ್ತಿ ಪೂಜೆ ಅಸ್ತಿತ್ವದಲ್ಲಿರಲಿಲ್ಲ. ಎಲ್ರಿ ಪೂರ್ವ ವೈದಿಕ ಕಾಲಾವಧಿಯಲ್ಲಿ. ಕಾರಣ ಹೇಳ್ರಿ, ಪೂರ್ವ ವೈದಿಕ ಕಾಲಾವಧಿಯ ಒಂದು ಆರ್ಯರ ಧಾರ್ಮಿಕ ಸ್ಥಿತಿ ಅಂತ ತೆಗೆದುಕೊಂಡಾಗ ಅದು ಅತ್ಯಂತ ಸರಳ ರೀತಿಯಲ್ಲಿ. ಯಾಕೆ ಹೇಳ್ರಿ, ಈ ಅವಧಿಯ ಆರ್ಯರು ಕೇವಲ ಪ್ರಕೃತಿ ಅಥವಾ ನಿಸರ್ಗವನ್ನ ಆರಾಧನೆ ಮಾಡ್ತಿದ್ರು. ಹೀಗೆ ಪ್ರಕೃತಿ ಅಥವಾ ನಿಸರ್ಗವನ್ನ ಆರಾಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಕಾಲದಲ್ಲಿ ಮೂರ್ತಿ ಪೂಜೆ ಇರಲಿಲ್ಲ. ಹೀಗೆ ಮೂರ್ತಿ ಪೂಜೆ ಇರದೇ ಇರತಕ್ಕಂಥ ಸಂದರ್ಭದಲ್ಲಿ ಈ ಅವಧಿಯಲ್ಲಿ ಆರ್ಯರು ಪೂಜೆ ಮಾಡ್ತಕ್ಕಂಥ ಒಂದು ಮುಖ್ಯ ದೇವರುಗಳು ಯಾವಾಗಿದ್ದಪ್ಪ ಅಂತಂದ್ರೆ ಇಂದ್ರ ಆಗಿರ್ಬೋದು, ವಾಯು ಆಗಿರ್ಬೋದು, ಪೃಥ್ವಿ ಆಗಿರ್ಬೋದು, ವರುಣ ಆಗಿರಬಹುದು, ಅಗ್ನಿ ಆಗಿರಬಹುದು, ತದನಂತರದಲ್ಲಿ ಇತರೆ ಹೆಣ್ಣು ದೇವತೆಗಳಾಗಿರ್ಬೋದು. ಹೀಗೆ ಈ ರೀತಿಯಾಗಿರ್ತಕ್ಕಂಥ ದೇವರನ್ನ ಮಾತ್ರ ಪೂಜೆ ಮಾಡ್ತಿದ್ದಾರೆ. ಯಾರನ್ರಿ? ಇಂದ್ರ, ವಾಯು, ವರುಣ, ಪೃಥ್ವಿ, ಅಗ್ನಿ,
ಹೀಗೆ ಇನ್ನೂ ಹಲವಾರು ರೀತಿಯಾಗಿರ್ತಕ್ಕಂಥ ದೇವರುಗಳನ್ನ ಪೂಜೆ ಮಾಡ್ತಿದ್ರು. ಆದರೆ ಈ ದೇವರುಗಳಿಗೆ ಶೇಪ್ ಅಂಡ್ ಕ್ವಾಲಿಟಿ, ರೂಪ ಮತ್ತು ಗುಣಗಳು ಇರಲಿಲ್ಲ. ಕಾರಣ ಏನ್ರಿ, ಪೂರ್ವ ವೈದಿಕ ಕಾಲಾವಧಿಯಲ್ಲಿ ಕೇವಲ ನಿಸರ್ಗದ ಆರಾಧನೆ ಇದ್ದ ಕಾರಣಕ್ಕಾಗಿ ಮೂರ್ತಿ ಪೂಜೆ ಇರಲಿಲ್ಲ. ಹೀಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಧಾರ್ಮಿಕ ಆಚರಣೆ ಅಸ್ತಿತ್ವದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿಯೇ ಈ ಅವಧಿಯ ಆರ್ಯರು ಸಹ ಏನ್ ಮಾಡಿರಪ್ಪ ಅಂತಂದ್ರೆ ದೇವರಿಗೋಸ್ಕರ ಮಂತ್ರಗಳನ್ನ ಅಥವಾ ಶ್ಲೋಕಗಳನ್ನ ರಚನೆ ಮಾಡಿದ್ದಾರೆ. ಹೀಗಾಗಿ ಆ ಒಂದು ಮಂತ್ರ ಮತ್ತು ಶ್ಲೋಕಗಳನ್ನ ರಚನೆ ಮಾಡಿಕೊಂಡು ಅವುಗಳನ್ನ ಪಠನೆ ಮಾಡಿಕೊಳ್ಳೋದ್ರ ಮುಖಾಂತರ ಏನ್ ಮಾಡಿರಪ್ಪ ಅಂತಂದ್ರೆ ತಮ್ಮ ಒಂದು ಧಾರ್ಮಿಕ ಆಚರಣೆಯನ್ನ ಆಚರಿಸಲಿಕ್ಕೆ ಆರಂಭಿಸಿದ್ರು. ಇನ್ನು ಈ ಅವಧಿಯಲ್ಲಿ ಕಂಡು ಬರ್ತಕ್ಕಂಥ ಇದೇ ಸರಳ ಆಚರಣೆಯನ್ನ ಉತ್ತರ ವೈದಿಕ ಕಾಲಕ್ಕೆ ಹೋಲಿಕೆ ಮಾಡಿಕೊಂಡಾಗ, ಯಾವ ಕಾಲಕ್ರಿ, ಉತ್ತರ ವೈದಿಕ ಕಾಲಕ್ಕೆ ಹೋಲಿಕೆ ಮಾಡಿಕೊಂಡಾಗ ಇಲ್ಲಿ ಪೂರ್ವ ವೈದಿಕ ಕಾಲಾವಧಿಯಲ್ಲಿ ಏನಾಗಿತ್ತು ಹೇಳ್ರಿ, ಅತ್ಯಂತ ಸರಳ ಆಚರಣೆ ಕಂಡು ಬರ್ತಿತ್ತು. ಆದರೆ ಈ ಉತ್ತರ ವೈದಿಕ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ರಿಲಿಜಿಯಸ್ ಪ್ರಾಕ್ಟೀಸ್ ಅನ್ನು ತೆಗೆದುಕೊಂಡಾಗ, ಧಾರ್ಮಿಕ ಆಚರಣೆ ತೆಗೆದುಕೊಂಡಾಗ ಅದು ಏನಾಗಿತ್ತಪ್ಪ ಅಂತಂದ್ರೆ ಕಾಂಪ್ಲೆಕ್ಸ್ ಅಂಡ್ ರಿಜಿಡ್, ಅದು ಸಂಕೀರ್ಣ ಮತ್ತು ಕಠಿಣವಾಗಿತ್ತು. ಯಾವ ಅವಧಿಯಲ್ಲಿ ಹೇಳ್ರಿ, ಉತ್ತರ ವೈದಿಕ ಕಾಲಾವಧಿಯಲ್ಲಿ. ಪೂರ್ವ ವೈದಿಕ ಕಾಲಾವಧಿಯಲ್ಲಿ ಅತ್ಯಂತ ಸರಳ ರೀತಿಯಲ್ಲಿತ್ತು. ಆದರೆ ಉತ್ತರ ವೈದಿಕ ಕಾಲಾವಧಿಗೆ ಬಂದಾಗ ಏನಾಯ್ತಪ್ಪ ಅಂತಂದ್ರೆ ಅವರ ಒಂದು ಧಾರ್ಮಿಕ ಆಚರಣೆ ಸಂಕೀರ್ಣಗೊಳ್ಳಲಿಕ್ಕೆ ಆರಂಭಿಸೋದು ಅಷ್ಟೇ ಅಲ್ಲದೆ ಕಠಿಣವಾಗಲಿಕ್ಕೆ ಆರಂಭಿಸಿತು. ಯಾಕಪ್ಪ ಅಂತಂದ್ರೆ ಈ ಅವಧಿಯ ಒಂದು ಆರ್ಯರನ್ನ ತೆಗೆದುಕೊಂಡಾಗ, ಈ ಅವಧಿಯ ಆರ್ಯರು ಕೇವಲ ಪ್ರಕೃತಿಯನ್ನ ಮಾತ್ರ ಆರಾಧನೆ ಮಾಡದೆ ಈ ಅವಧಿಯಲ್ಲಿ ಏನ್ ಮಾಡಿರಪ್ಪ ಅಂದ್ರ ಹೊಸ ದೇವರುಗಳನ್ನ ಸೃಷ್ಟಿ ಮಾಡಿದ್ರು. ಈ ಅವಧಿಯಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ, ದುರ್ಗೆ, ಕಾಳಿ, ಸರಸ್ವತಿ, ನಾರಾಯಣ, ಕೃಷ್ಣ, ರಾಮ, ಹೀಗೆ ಈ ರೀತಿಯಾಗಿರ್ತಕ್ಕಂಥ ಹೊಸ ದೇವರುಗಳನ್ನ ಸೃಷ್ಟಿ ಮಾಡೋದು ಅಷ್ಟೇ ಅಲ್ಲದೆ ಆ ಎಲ್ಲ ದೇವರುಗಳಿಗೆ ಶೇಪ್ ಅಂಡ್ ಕ್ವಾಲಿಟಿ, ರೂಪ ಮತ್ತು ಗುಣವನ್ನ ಕೊಡಲಿಕ್ಕೆ ಆರಂಭಿಸಿದ್ರು. ಹೀಗೆ ರೂಪ ಮತ್ತು ಗುಣವನ್ನ ಕೊಡಲಿಕ್ಕೆ ಆರಂಭಿಸತಕ್ಕಂಥ ಸಂದರ್ಭದಲ್ಲಿ ಈ ಅವಧಿಗೆ ಏನಪ್ಪ ಅಂದ್ರ ಐಡಲ್ ವರ್ಷಿಪ್ ಜಾರಿಗೆ ಬಂತು. ಯಾವ್ದ್ರಿ, ಮೂರ್ತಿ ಪೂಜೆ ಜಾರಿಗೆ ಬಂತು. ಪೂರ್ವ ವೈದಿಕ ಕಾಲ ಏನಾಯ್ತು ಹೇಳ್ರಿ, ಮೂರ್ತಿ ಪೂಜೆ ಇರಲಿಲ್ಲ. ಕಾರಣ ಕೇವಲ ಪ್ರಕೃತಿ ಆರಾಧನೆ ಮಾತ್ರ ಇತ್ತು. ಆದರೆ ಉತ್ತರ ವೈದಿಕ ಕಾಲಕ್ಕೆ ಬಂದಾಗ ಇಲ್ಲೇನಾಯ್ತಪ್ಪ ಅಂದ್ರೆ ಒಂದು ಕಡೆ ಸರಳ ಆಚರಣೆಯ ಬದಲಾಗಿ ಕಠಿಣ ಆಚರಣೆ ಮತ್ತು ಸಂಕೀರ್ಣಗೊಳ್ಳಲಿಕ್ಕೆ ಆರಂಭಿಸಿತು. ಅದರ ಜೊತೆಗೇನೆ ಹೊಸ ಹೊಸ ದೇವರುಗಳ ಸೃಷ್ಟಿ. ಅದು ಬ್ರಹ್ಮ, ವಿಷ್ಣು, ಮಹೇಶ್ವರ, ಕಾಳಿ, ದುರ್ಗೆ, ಸರಸ್ವತಿ, ನಾರಾಯಣ, ಕೃಷ್ಣ, ರಾಮ, ಹೀಗೆ ಈ ರೀತಿಯಾಗಿರ್ತಕ್ಕಂಥ ದೇವರುಗಳನ್ನ ಸೃಷ್ಟಿಸುವುದು ಅಷ್ಟೇ ಅಲ್ಲದೆ ಈ ದೇವರುಗಳಿಗೆ ಏನ್ ಮಾಡಪ್ಪ ಅಂದ್ರ ಮೂರ್ತಿ ರೂಪವನ್ನು ಕೊಡ್ಲಿಕ್ಕೆ ಆರಂಭಿಸಿದ್ರು. ಹೀಗೆ ಮೂರ್ತಿ ರೂಪ ಕೊಟ್ಟಂತ ಸಂದರ್ಭದಲ್ಲಿ ಯಾವ ಒಂದು ಪದ್ಧತಿ ಆಚರಣೆ ಬಂತ ಹೇಳ್ರಿ, ಐಡಲ್ ವರ್ಷಿಪ್, ಮೂರ್ತಿ ಪೂಜೆ ಆರಾಧನೆ ಬಂತು. ಹೀಗೆ ಈ ಮೂರ್ತಿ ಪೂಜೆಯ ಆರಂಭವಾದಂತ ಸಂದರ್ಭದಲ್ಲಿ ಈ ಒಂದು ಅವಧಿಯ ಧಾರ್ಮಿಕ ಆಚರಣೆ ಮತ್ತಷ್ಟು ಕಠಿಣವಾಗಲಿಕ್ಕೆ ಆರಂಭಿಸಿದ. ಕಾರಣ ಏನ್ರಿ, ಈ ಒಂದು ದೇವರುಗಳನ್ನ ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥ ಇದೇ ಬ್ರಾಹ್ಮಣರು ತಮ್ಮ ಒಂದು ಶ್ರೇಷ್ಠತೆಯನ್ನ ಹೆಚ್ಚಿಸಿಕೊಳ್ಳಲಿಕ್ಕೆ ಏನ್ ಮಾಡಪ್ಪ ಅಂದ್ರೆ ಕಠಿಣ ಶ್ಲೋಕಗಳನ್ನ ರಚನೆ ಮಾಡ್ಲಿಕ್ಕೆ ಆರಂಭಿಸಿದ್ರು. ಕಠಿಣ ಶ್ಲೋಕಗಳನ್ನ ರಚನೆ ಮಾಡುವುದು ಅಷ್ಟೇ ಅಲ್ಲದೆ ಯಜ್ಞ ಯಾಗಾದಿಗಳನ್ನ ಆಚರಣೆ ಮಾಡ್ಲಿಕ್ಕೆ ಆರಂಭಿಸಿದ್ರು. ಹೀಗೆ ಯಜ್ಞ ಯಾಗಾದಿಗಳನ್ನ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಜ್ಞ ಯಾಗಾದಿಗಳನ್ನ ಆಚರಿಸಲಿಕ್ಕೆ ರಾಜರಿಂದ ದುಬಾರಿ ಹಣವನ್ನ ಪಡೆಯಲಿಕ್ಕೆ ಆರಂಭಿಸಿದರು. ಹೀಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಕಠಿಣ ಧಾರ್ಮಿಕ ವ್ಯವಸ್ಥೆ ಏನಪ್ಪಾ ಅಂತಂದ್ರೆ ಉತ್ತರ ವೈದಿಕ ಕಾಲಾವಧಿಯಲ್ಲಿ ಆರಂಭ ಆಯ್ತು. ಕೇವಲ ಇದಷ್ಟೇ ಅಲ್ಲದೆ ಇದೇ ಉತ್ತರ ವೈದಿಕ ಕಾಲಾವಧಿಯಲ್ಲಿ ಏನಾಯ್ತಪ್ಪ ಅಂತಂದ್ರೆ ದೆವ್ವ, ಭೂತ ಮತ್ತು ಮಾಟ ಮಂತ್ರಗಳ ಬಳಕೆ ಆರಂಭವಾಯಿತು. ಈ ಸಂದರ್ಭದಲ್ಲಿ ಕೇವಲ ದೇವರ ಆಚರಣೆ ಅಷ್ಟೇ ಅಲ್ಲದೆ ದೆವ್ವ ಭೂತಗಳ ಆರಾಧನೆಯೂ ಸಹ ಆರಂಭವಾಯಿತು. ದೆವ್ವ ಭೂತಗಳ ಆರಾಧನೆ ಜೊತೆಗೆ ಮಾಟ ಮಂತ್ರ ಮತ್ತು ಯಂತ್ರತಂತ್ರಗಳ ವಿದ್ಯೆಯೂ ಸಹ ಆರಂಭ ಆಯಿತು. ಹೀಗೆ ಒಟ್ಟಾರೆಯಾಗಿ ಈ ಅವಧಿಯ ಬ್ರಾಹ್ಮಣರು ಮತ್ತಷ್ಟು ಬಲಿಷ್ಠಗೊಂಡು ಏನ್ ಮಾಡಿರಪ್ಪ ಅಂತಂದ್ರ ಕೆಳವರ್ಗದ ಜನರಿಂದ ಹಣವನ್ನ ದೋಚುವ ಸಲುವಾಗಿ ಈ ಅವಧಿಯ ಬ್ರಾಹ್ಮಣರು ಯಜ್ಞ ಯಾಗಾದಿಗಳನ್ನ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದರ ಮುಖೇನವಾಗಿ ಹಣವನ್ನ ಗಳಿಸಲಿಕ್ಕೆ ಆರಂಭಿಸಿದರು. ಹಣವನ್ನ ಗಳಿಸಲಿಕ್ಕೆ ಆರಂಭಿಸಿದ ಅಷ್ಟೇ ಅಲ್ಲದೆ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಮೂಢನಂಬಿಕೆಗಳನ್ನು ಜಾರಿಗೆ ತಂದರು.
ಹೀಗೆ ಒಟ್ಟಾರೆಯಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ಧಾರ್ಮಿಕ ವ್ಯವಸ್ಥೆ ನಮಗೆ ಎಲ್ಲಿ ಕಂಡುಬರುತ್ತೆ ಅಂದ್ರೆ ವೈದಿಕ ಸಂಸ್ಕೃತಿಯ ಕಾಲಾವಧಿಯಲ್ಲಿ. ಇದಿಷ್ಟು ವೈದಿಕ ಸಂಸ್ಕೃತಿಯ ಕಾಲದಲ್ಲಿ ಕಂಡುಬರ್ತಕ್ಕಂಥ ಆರ್ಯರ ಒಂದು ಧಾರ್ಮಿಕ ಸ್ಥಿತಿ. ಇನ್ನು ಈ ಧಾರ್ಮಿಕ ಸ್ಥಿತಿಯನ್ನು ನೋಡುವುದು ಅಷ್ಟೇ ಅಲ್ಲದೆ ಇದೇ ವೈದಿಕ ಸಂಸ್ಕೃತಿಗೆ ಸಂಬಂಧಿಸಿದಂತೆ ನಾವು ಮುಂದಿನದಾಗಿ ಚರ್ಚೆ ಮಾಡ್ತಕ್ಕಂಥ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಇಂಟಿಗ್ರಲ್ ಪಾರ್ಟ್ಸ್ ಆಫ್ ವೇದಿಕ್ ರಿಲಿಜನ್. ಇಂಟಿಗ್ರಲ್ ಪಾರ್ಟ್ಸ್ ಆಫ್ ವೇದಿಕ್ ರಿಲಿಜನ್. ವೈದಿಕ ಸಂಸ್ಕೃತಿ ಕಾಲಾವಧಿಯಲ್ಲಿ ಕಂಡುಬರ್ತಕ್ಕಂಥ ಧಾರ್ಮಿಕ ಸ್ಥಿತಿಯನ್ನ ಪೂರ್ವ ವೈದಿಕ ಕಾಲದಲ್ಲಿ ಯಾವ ರೀತಿ ಇತ್ತು, ಉತ್ತರ ವೇದ ಕಾಲದಲ್ಲಿ ಯಾವ ರೀತಿ ಬದಲಾವಣೆ ಇತ್ತು, ಈ ಎರಡು ವಿಷಯಗಳನ್ನ ನೋಡಿದ ನಂತರ ನಾವು ಏನ್ ಮಾಡೋಣಪ್ಪ ಅಂದ್ರೆ ವೈದಿಕ ಧರ್ಮದ ಅವಿಭಾಜ್ಯ ಅಂಗಗಳು ಅಂತಕ್ಕಂಥ ಒಂದು ವಿಷಯದ ಕುರಿತಾಗಿ ಚರ್ಚೆನ ಕೈಗೊಳ್ಳೋಣ. ವೈದಿಕ ಧರ್ಮದ ಒಂದು ಅವಿಭಾಜ್ಯ ಅಂಗ ಅಂತ ತೆಗೆದುಕೊಂಡಾಗ ಮುಖ್ಯವಾಗಿ 5 ವಿಷಯಗಳು ಕಂಡು ಬರ್ತಾವೆ. ಎಷ್ಟು ವಿಷಯಗಳ್ರಿ? 5 ವಿಷಯಗಳು. ಆ 5 ವಿಷಯಗಳು ಯಾವಪ್ಪ ಅಂತಂದ್ರ ಒಂದು ವರ್ಣಗಳು, 2 ಆಶ್ರಮಗಳು, ಪುರುಷಾರ್ಥಗಳು, ಸಂಸ್ಕಾರಗಳು, ಮೋಕ್ಷ ಮಾರ್ಗಗಳು. ಹೀಗೆ ಇವೆಲ್ಲವುಗಳು ನಾವೇನಂತ ಕರಿತಪ್ಪ ಅಂದ್ರೆ ವೈದಿಕ ಧರ್ಮದ ಅವಿಭಾಜ್ಯ ಅಂಗಗಳು ಅಂತ ಕರಿತೇವೆ. ಯಾವುಗಳನ್ನ ಹೇಳ್ರಿ? ವರ್ಣಗಳನ್ನ, ಆಶ್ರಮಗಳನ್ನ, ಪುರುಷಾರ್ಥಗಳನ್ನ, ಸಂಸ್ಕಾರಗಳನ್ನ, ಮೋಕ್ಷ ಮಾರ್ಗಗಳನ್ನ. ಇವುಗಳನ್ನ ವೈದಿಕ ಧರ್ಮದ ಅವಿಭಾಜ್ಯ ಅಂಗಗಳು ಅಂದ್ರ ಒಂದ, ಹಿಂದೂ ಧರ್ಮದ ಅವಿಭಾಜ್ಯ ಅಂಗಗಳು ಅಂದ್ರೆ ಒಂದ. ಅದರಲ್ಲಿ ಆರಂಭಿಕವಾಗಿ ವರ್ಣಗಳಂತ ತೆಗೆದುಕೊಂಡಾಗ ಎಷ್ಟದ ಹೇಳ್ರಿ? 4 ವರ್ಣಗಳು. ಇಲ್ಲಿ ವರ್ಣಗಳಂದ್ರೆ ಏನ್ರಿ? ಬಣ್ಣಗಳಲ್ಲ, ಜಾತಿಗಳು. ಆ 4 ವರ್ಣಗಳು ಅಪ್ಪ ಅಂದ್ರೆ ನೀವು ಒಂದೊಂದೇ ಪಾಯಿಂಟ್ಸ್ ಮಾಡಿ ಬರ್ಕೊಡ್ರಿ. ಆರಂಭಿಕವಾಗಿ ವರ್ಣಗಳಂತ ತೆಗೆದುಕೊಂಡಾಗ ಎಷ್ಟದಾವ್ರಿ? 4 ವರ್ಣಗಳು. ಯಾವ್ರಿ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇವುಗಳನ್ನ ನಾವೇನಂತ ಕರಿತೀವ್ರಿ? ವರ್ಣಗಳಂತ ಕರಿತೀವಿ. ಅದರಲ್ಲಿ ಮುಖ್ಯವಾಗಿ 4 ವರ್ಣಗಳು. 4ರಲ್ಲಿ ಮೊದಲನೇ ಒಂದು ವರ್ಗವನ್ನು ತೆಗೆದುಕೊಂಡ ಬ್ರಾಹ್ಮಣ ವರ್ಗ ಅಂತ ತೆಗೆದುಕೊಂಡಾಗ ಅತ್ಯಂತ ಒಂದು ಹೆಚ್ಚಿನ ಒಂದು ಪ್ರಾಬಲ್ಯತೆಯನ್ನು ಪಡೆದಿರತಕ್ಕಂಥ ಒಂದು ವರ್ಗ. ಇವುಗಳನ್ನ ವರ್ಣಗಳಂತ ಕರಿತೀವಿ. ಆಶ್ರಮಗಳು ಅಂತ ತೆಗೆದುಕೊಂಡಾಗ ಅಖಂಡ ವ್ಯಕ್ತಿಯ ವೈಯಕ್ತಿಕ ಜೀವನವನ್ನು ಏನು ಮಾಡಿರಿ? 4 ಹಂತಗಳಾಗಿ ವಿಂಗಡಣೆ ಮಾಡಿದ್ರು. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. 1 ರಿಂದ 25 ಬ್ರಹ್ಮಚರ್ಯ, ಶಿಕ್ಷಣದ ಅವಧಿ. 25 ರಿಂದ 50 ಗೃಹಸ್ಥ, ಸಾಂಸಾರಿಕ ಜೀವನ. 50 ರಿಂದ 75 ವಾನಪ್ರಸ್ಥ, ವೈರಾಗ್ಯವನ್ನು ಸ್ವೀಕರಿಸುವುದು. ಕೊನೆಯದಾಗಿ ಸನ್ಯಾಸ, ಧ್ಯಾನಕ್ಕಾಗಿ ಕಾಡಿಗೆ ತೆರಳುವುದು. 75 ರಿಂದ 100. ಹೀಗೆ ಅಖಂಡ ವ್ಯಕ್ತಿಯ ವೈಯಕ್ತಿಕ ಜೀವನವನ್ನ 4 ಹಂತಗಳಾಗಿ ಮಾರ್ಪಡಿಸಿದ್ರು. ಅವುಗಳನ್ನ ನಾವೇನಂತ ಕರಿತೀವಿ? ಆಶ್ರಮಗಳಂತ ಕರಿತೀವಿ. ನೀವೇನ್ ಮಾಡ್ರಿ? ಸಪರೇಟ್ ವೈದಿಕ ಧರ್ಮದ ಅವಿಭಾಜ್ಯ ಅಂಗಗಳಂತ ಒಂದು ಹೆಡ್ಲೈನ್ ಹಾಕೊಂಡ ಕೆಳಗ ವರ್ಣಗಳಂತ ಬರೀರಿ. ಅದರಲ್ಲಿ 4 ವರ್ಣಗಳನ್ನ ಹೆಸರಿಸಿ ಕೆಳಗೆ ಮತ್ತೆ 2ನೇ ಪಾಯಿಂಟ್ಸ್ ತಗೊಳ್ರಿ. ಆಶ್ರಮಗಳಂದಾಗ ಎಷ್ಟದವ್ರ ಆಶ್ರಮ? 4 ಆಶ್ರಮಗಳು. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ತದನಂತರದಲ್ಲಿ ಪುರುಷಾರ್ಥಗಳು. ಇವು ಎಷ್ಟದಾವ್ರಿ? 4 ಪುರುಷಾರ್ಥಗಳು. ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಇವುಗಳನ್ನು ನಾವು ಪುರುಷಾರ್ಥಗಳು ಅಂತ ಕರಿತೀವಿ. ಇವು ಸಹ ವೈದಿಕ ಧರ್ಮಕ್ಕೆ ಸಂಬಂಧಪಡ್ತಕ್ಕಂಥ ಒಂದು ಪ್ರಮುಖ ವಿಷಯಗಳು. ಇನ್ನು ಸಂಸ್ಕಾರಗಳು ಅಂತ ಬಂದಾಗ ಒಟ್ಟು 16 ಸಂಸ್ಕಾರಗಳು ಕಂಡು ಬರ್ತಾವೆ. ಎಷ್ಟು ಸಂಸ್ಕಾರಗಳು ರೀ? 16 ಸಂಸ್ಕಾರಗಳು. ಉದಾಹರಣೆಗೆ ಕೆಲವೊಂದಿಷ್ಟು ಹೇಳ್ರಿ, ಗರ್ಭದಾನ ಆಗಿರ್ಬೋದು, ವಿವಾಹ ಆಗಿರ್ಬೋದು, ನಾಮಕರಣ ಆಗಿರ್ಬೋದು, ಉಪನಯನ ಆಗಿರ್ಬೋದು. ಹೀಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಸಂಸ್ಕಾರಗಳು ಕಂಡು ಬರ್ತಾವೆ. ಕೊನೆಯದಾಗಿ ಮೋಕ್ಷ ಮಾರ್ಗಗಳು. ಒಬ್ಬ ವ್ಯಕ್ತಿ ನೇರವಾಗಿ ಆತ ಸತ್ತ ನಂತರ ಅವನ ಆತ್ಮ ನೇರವಾಗಿ ಸ್ವರ್ಗವನ್ನು ಸೇರುವುದಕ್ಕೆ ನಾವು ಮೋಕ್ಷ ಪಡೆಯುವುದು ಅಂತ ಹೇಳ್ತೀವಿ. ಹೀಗಾಗಿ ಈ ಹಿನ್ನೆಲೆ ಇಟ್ಕೊಂಡು ಒಬ್ಬ ವ್ಯಕ್ತಿ ತಾನು ಸತ್ತ ನಂತರ ನೇರವಾಗಿ ಸ್ವರ್ಗವನ್ನ ಸೇರುವ ಸಲುವಾಗಿ ಏನ್ ಮಾಡ್ತದಪ್ಪ ಅಂದ್ರೆ ಮೋಕ್ಷ ಮಾರ್ಗಗಳನ್ನ ಅನುಸರಿಸ್ತದೆ. ಹೀಗಾಗಿ ಈ ಸಂದರ್ಭದಲ್ಲಿ ಇಲ್ಲಿಯೂ ಸಹ 4 ರೀತಿಯಾಗಿರ್ತಕ್ಕಂಥ ಮಾರ್ಗಗಳು ಕಂಡು ಬರ್ತದೆ. ಆ 4 ರೀತಿಯ ಮಾರ್ಗಗಳಪ್ಪ ಅಂದ್ರೆ 1 ಭಕ್ತಿ ಮಾರ್ಗ, 2 ಜ್ಞಾನ ಮಾರ್ಗ, 3 ಯೋಗ ಮಾರ್ಗ, 4 ಕರ್ಮ ಮಾರ್ಗ. ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ, ಯೋಗ ಮಾರ್ಗ, ಕರ್ಮ ಮಾರ್ಗ. ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ, ಯೋಗ ಮಾರ್ಗ,
ಕರ್ಮ ಮಾರ್ಗ. ಹೀಗೆ ಈ 4 ಮಾರ್ಗಗಳನ್ನು ಅನುಸರಿಸುವ ಮುಖಾಂತರ ವ್ಯಕ್ತಿ ತನ್ನ ಒಂದು ಮೋಕ್ಷವನ್ನು ಪಡೆದುಕೊಳ್ಬಹುದಾಗಿತ್ತು. ಹೀಗೆ ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ನಾವೇನಂತ ಕರಿತೀವಪ್ಪ ಅಂದ್ರೆ ವೈದಿಕ ಧರ್ಮದ ಅವಿಭಾಜ್ಯ ಅಂಗಗಳು ಅಂತ ಕರಿತೀವಿ. ಇನ್ನು ಕೆಲವೊಂದಿಷ್ಟು ಬರ್ತಾವ್ರೆ ಅರಿಷಡ್ ವರ್ಗಗಳು ಅಂತ ಬರ್ತಾವ. 6 ಇಂದ್ರಿಯಗಳು: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಇವುಗಳನ್ನ ಅರಿಷಡ್ ವರ್ಗ ಅಂತ ಕರಿತೀವಿ ನಾವು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವುಗಳನ್ನ ಅರಿಷಡ್ ವರ್ಗ ಅಂತ ಕರಿತೀವಿ. ಈಗ ಇವುಗಳ ಜೊತೆಗೆ ವೈದಿಕ ಸಾಹಿತ್ಯ ಅಂತ ತೆಗೆದುಕೊಂಡಾಗ ಈ ಅವಧಿಯಲ್ಲಿ ಧಾರ್ಮಿಕ ಆಚರಣೆ ಸಂಬಂಧಿಸಿದಂತೆ ಹಲವಾರು ರೀತಿಯಾಗಿರ್ತಕ್ಕಂಥ ಸಾಹಿತ್ಯಗಳ ರಚನೆ. ಅದು ವೇದಗಳಾಗಿರ್ಬೋದು, ಉಪನಿಷತ್ತುಗಳಾಗಿರ್ಬೋದು, ಬ್ರಾಹ್ಮಣಕಗಳಾಗಿರ್ಬೋದು, ಅರಣ್ಯಕಗಳಾಗಿರ್ಬೋದು, ಪುರಾಣಗಳಾಗಿರ್ಬೋದು, ವೇದಾಂಗಗಳಾಗಿರ್ಬೋದು, ಸೂತ್ರಗಳಾಗಿರ್ಬೋದು, ಹೀಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಸಾಹಿತ್ಯ ರಚನೆ ಆಯ್ತು. ಹೀಗೆ ಒಟ್ಟಾರೆಯಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ನಮಗೆ ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರೆ ವೈದಿಕ ಸಂಸ್ಕೃತಿಯ ಕಾಲಾವಧಿಯಲ್ಲಿ. ಇನ್ನು ಇದಾದ ಬಳಿಕ ಕೊನೆಯದಾಗಿ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಇದೇ ವೈದಿಕ ಸಂಸ್ಕೃತಿಯ ಆರ್ಯರ ಒಂದು ಧಾರ್ಮಿಕ ಸ್ಥಿತಿಯನ್ನು ನೋಡಿದ ನಂತರ ಇಲ್ಲಿ ನಾವು ಮುಂದಿನದಾಗಿ ಚರ್ಚೆ ಮಾಡ್ತಕ್ಕಂಥ ಒಂದು ಮುಖ್ಯ ವಿಷಯ ಯಾವುದಪ್ಪ ಅಂತಂದ್ರೆ ವೈದಿಕ ಸಂಸ್ಕೃತಿಯ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಶಿಕ್ಷಣ, ಎಜುಕೇಶನ್. ಈ ಶಿಕ್ಷಣ ಅಂತಕ್ಕಂಥ ಒಂದು ವ್ಯವಸ್ಥೆಯ ಬಗ್ಗೆ ತಿಳ್ಕೊಳ್ಳೋಣ. ವೈದಿಕ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಶಿಕ್ಷಣ ವ್ಯವಸ್ಥೆ ಅಂತ ತೆಗೆದುಕೊಂಡಾಗ ಇದನ್ನು ಸಹ ಸಪಾಯಿಸ್ ಮಾಡಿಕೊಳ್ಳೋದ್ರ ಮುಖಾಂತರ ಕಾರಣ ಸುಲಭವಾಗಿ ಅಧ್ಯಯನ ಮಾಡಲಿಕ್ಕೆ. ಹೀಗಾಗಿ ವೈದಿಕ ಸಂಸ್ಕೃತಿಯ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಶಿಕ್ಷಣವನ್ನು ತೆಗೆದುಕೊಂಡಾಗ ಅಲ್ಲಿ ಕಂಡು ಬರ್ತಕ್ಕಂಥ ಶಿಕ್ಷಣದ ಪದ್ಧತಿಯನ್ನು ತೆಗೆದುಕೊಂಡಾಗ ಆ ಒಂದು ಶಿಕ್ಷಣ ಏನಾಗಿತ್ತಪ್ಪ ಅಂದ್ರೆ ಗುರುಕುಲ ಪದ್ಧತಿಯ ಮುಖಾಂತರ ನಡೆದಿದೆ. ಯಾವ ಪದ್ಧತಿಯ ಮುಖಾಂತರ? ಎಜುಕೇಶನ್ ಸಿಸ್ಟಮ್ ಯಾವ್ದಾಗಿತ್ರಿ? ಗುರುಕುಲ ವಾಸ್ ದೇರ್ ಎಜುಕೇಶನ್ ಸಿಸ್ಟಮ್. ಆರ್ಯರ ಒಂದು ಶಿಕ್ಷಣ ಪದ್ಧತಿ ಯಾವ್ದಾಗಿತ್ತಪ್ಪ ಅಂದ್ರೆ ಗುರುಕುಲ ಆಗಿತ್ತು. ಹೀಗಾಗಿ ಗುರುಕುಲ ಪದ್ಧತಿಯ ಮುಖಾಂತರ ನಡೀತಕ್ಕಂಥ ಒಂದು ಶಿಕ್ಷಣ ವ್ಯವಸ್ಥೆ ಎಲ್ರಿ ವೈದಿಕ ಸಂಸ್ಕೃತಿ ಕಾಲಾವಧಿಯಲ್ಲಿ. ಇನ್ನು ಗುರುಕುಲ ಪದ್ಧತಿ ಮುಖಾಂತರ ತಮ್ಮ ಒಂದು ಶಿಕ್ಷಣ ವ್ಯವಸ್ಥೆ ಹೊಂದಿದಂತ ಇದೇ ಆರ್ಯರು ಶಿಕ್ಷಣವನ್ನು ಆರಂಭಿಸ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮಗು ಅಥವಾ ಪ್ರತಿಯೊಂದು ಮಗು ಶಿಕ್ಷಣಕ್ಕೆ ಸೇರ್ಪಡೆಗೊಳ್ಳತಕ್ಕಂಥ ಮುಂಚೆ ಅವ್ರೇನ್ ಮಾಡ್ತಾರಪ್ಪ ಅಂದ್ರ ಪ್ರತಿ ಮಗುವಿಗೆ ಅಂದ್ರ 7 ವರ್ಷ ತುಂಬಿದ ಮಗುವಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಉಪನಯನ ಅಂತಕ್ಕಂಥ ಒಂದು ಸಂಸ್ಕಾರವನ್ನು ಏರ್ಪಡಿಸಿದ್ರು. ಯಾವ ಸಂಸ್ಕಾರವನ್ರಿ? ಉಪನಯನ ಸಂಸ್ಕಾರ. ಹೀಗಾಗಿ ಆರ್ಯ ಕಾಲಾವಧಿಯಲ್ಲಿ ಮಗುವಿಗೆ ಶಿಕ್ಷಣದ ಮೊದಲಿಗೆ ನೀಡ್ತಕ್ಕಂಥ ಒಂದು ಸಂಸ್ಕಾರ ಯಾವ್ದಾಗಿತ್ರಿ? ಉಪನಯನ ಸಂಸ್ಕಾರ. 1 ಮಾರ್ಕ್ಸಿನ ಕ್ವಶನ್ ಐತ್ರಿ. ಹೀಗಾಗಿ ಈ ಒಂದು ಉಪನಯನ ಸಂಸ್ಕಾರವನ್ನು ಏನ್ ಮಾಡ್ತಾರಪ್ಪ ಅಂದ್ರ 7 ವರ್ಷದ ಮಗುವಿಗೆ ನೀಡಿದ್ರು. ಹೀಗೆ ಈ 7 ವರ್ಷದ ಮಗುವಿಗೆ ಉಪನಯನ ಸಂಸ್ಕಾರವನ್ನು ನೀಡುವುದರ ಮುಖಾಂತರ ಆ ಉಪನಯನ ಸಂಸ್ಕಾರದ ನಂತರ ಏನ್ ಮಾಡ್ತಾರಪ್ಪ ಅಂದ್ರ ಶಾಲೆಗೆ ಸೇರಿಸಿಕೊಳ್ತಿದ್ರು. ಹೀಗಾಗಿ ಈ ಉಪನಯನ ಸಂಸ್ಕಾರ ಪಡೆದುಕೊಂಡಿರ್ತಕ್ಕಂಥ ಮಗುವನ್ನ ಏನಂತ ಕರಿತಿರಪ್ಪ ಅಂದ್ರ ದ್ವಿಜ ಅಂತ ಕರಿತಿದ್ರು. ಏನಂತ ಕರಿತಿದ್ರಿ? ದ್ವಿಜ ಅಂತ ಕರಿತಿದ್ರು. ಯಾಕೆ ಕರಿತಾರಪ್ಪ ಅಂದ್ರೆ ದ್ವಿಜ ಎಂದರೆ 2 ಬಾರಿ ಜನಿಸಿದವ ಎಂದರ್ಥ. ಇಲ್ಲಿ 2 ಬಾರಿ ಅಂದ್ರೆ ಸತ್ತು ಹುಟ್ಟಲ್ಲ, ಅವನ ಒಂದು ಜನನ ಒಮ್ಮೆನೇ ಆಗಿರ್ತತಿ. ಆದರೆ ಈ ಸಂದರ್ಭಕ್ಕೆ 2 ಬಾರಿ ಜನಿಸಿದವ ಅಂತ ಕರೀತಾರೆ. ಯಾಕೆ ಕರೀತಾರಪ್ಪ ಅಂದ್ರ ಒಂದು ಜನನವನ್ನ ತನ್ನ ದೇಹವನ್ನ ಯಾರಿಂದ ಪಡ್ಕೊಂಡ್ರಿ? ತಂದೆ ತಾಯಿಗಳಿಂದ. ಇನ್ನು ತಂದೆ ತಾಯಿಯಿಂದ ಪಡ್ಕೊಂಡಿರ್ತಕ್ಕಂಥ ಈ ದೇಹದಲ್ಲಿ ಜ್ಞಾನವನ್ನ ಯಾರಿಂದ ಪಡ್ಕೋತಾನ್ರಿ? ಶಿಕ್ಷಕರಿಂದ ಅಥವಾ ಗುರುವಿನಿಂದ ಪಡೆದುಕೋತಾನೆ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಉಪನಯನ ಸಂಸ್ಕಾರವನ್ನು ಪಡೆದುಕೊಂಡಿರ್ತಕ್ಕಂಥ ಮಗುವನ್ನ ದ್ವಿಜ ಅಂತ ಕರೀತಾರೆ. ದ್ವಿಜ ಎಂದರೆ 2 ಬಾರಿ ಜನಿಸಿದವ ಎಂದರ್ಥ. ಹೀಗೆ ಈ ಆರ್ಯ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ತೆಗೆದುಕೊಂಡಾಗ ಇದು ಗುರುಕುಲ ಪದ್ಧತಿಯ ಮುಖಾಂತರ ನಡೆಯುವುದು ಅಷ್ಟೇ ಅಲ್ಲದೆ ಪ್ರತಿ ಮಗುವಿಗೆ ಉಪನಯನ ಸಂಸ್ಕಾರವನ್ನ ನೀಡುವುದರ ಮುಖಾಂತರ ಆ ಉಪನಯನ ಸಂಸ್ಕಾರದ ಮುಖಾಂತರ ಏನ್ ಮಾಡ್ತಾರೆ? ನಂತರ ಏನ್ ಮಾಡ್ತಾರಪ್ಪ ಅಂದ್ರ ಮಗುವಿಗೆ ಶಿಕ್ಷಣವನ್ನ ಆರಂಭಿಸಿದ್ರು. ಇನ್ನು ಈ ಶಿಕ್ಷಣವನ್ನು ಆರಂಭಿಸಿದಂತ ಸಂದರ್ಭದಲ್ಲಿ ಆ ಸಮಯಕ್ಕೆ ಆ ಮಗು ಪಡೆದುಕೊಳ್ತಕ್ಕಂಥ ಒಂದು ಶಿಕ್ಷಣದ ಸ್ಥಳಗಳು ಯಾವುದಾಗಿತ್ತಪ್ಪ ಅಂತಂದ್ರ ಅಗ್ರಹಾರ, ಘಟಿಕ ಸ್ಥಾನ, ದೇವಾಲಯ, ಮಠಗಳು ಇವೆಲ್ಲವುಗಳು ಏನಾಗಿದ್ದಪ್ಪ ಅಂದ್ರ ಶಿಕ್ಷಣದ ಸ್ಥಳಗಳಾಗಿದ್ದು. ಎವರಿ ಅಗ್ರಹಾರ, ಘಟಿಕ ಸ್ಥಾನ, ದೇವಾಲಯಗಳು, ಬ್ರಹ್ಮಪುರಿಗಳು. ಹೀಗೆ ಈ ಎಲ್ಲ ಸ್ಥಳಗಳಲ್ಲಿ ಏನ್ ಮಾಡ್ತೈತಪ್ಪ ಅಂದ್ರೆ ಮಗು ತನ್ನ ಒಂದು ಶಿಕ್ಷಣವನ್ನು ಪಡೆದುಕೊಳ್ಳುತ್ತಿದ್ರು. ಇನ್ನು ಇದೇ ಅವಧಿಗೆ ಸಂಬಂಧಿಸಿದಂತೆ ಕೆಲವಷ್ಟು ಪ್ರಸಿದ್ಧ ಶಿಕ್ಷಣ ಕೇಂದ್ರಗಳು ಕಂಡು ಬರ್ತಾವೆ, ಎಜುಕೇಶನ್ ಸೆಂಟರ್ಸ್. ಆ ಒಂದು ಶಿಕ್ಷಣ ಕೇಂದ್ರಗಳು ಯಾವಪ್ಪ ಅಂದ್ರೆ ಕಂಚಿ ಮತ್ತು ತಕ್ಷಶಿಲಾ ಅಂತಕ್ಕಂಥ 2 ಸ್ಥಳಗಳು. ಅವು ಪ್ರಸಿದ್ಧವಾಗಿರ್ತಕ್ಕಂಥ ಶಿಕ್ಷಣ ಕೇಂದ್ರಗಳಾಗಿದ್ದು. ಎವರಿ ಕಂಚಿ ಮತ್ತು ತಕ್ಷಶಿಲಾ ಇವು ವೈದಿಕ ಸಂಸ್ಕೃತಿಯ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಪ್ರಸಿದ್ಧ ಶಿಕ್ಷಣ ಕೇಂದ್ರಗಳಾಗಿದ್ದು. ಇನ್ನು ಇಷ್ಟೆಲ್ಲ ಶಿಕ್ಷಣವನ್ನು ಪಡೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಗುರುಕುಲ ಪದ್ಧತಿಯ ಮುಖಾಂತರ ಶಿಕ್ಷಣವನ್ನು ಪಡೆದುಕೊಳ್ತಕ್ಕಂಥ ಈ ಮಗು ತಾನು ಶಿಕ್ಷಣವನ್ನ ಪಡೆದುಕೊಳ್ಳುವಾಗ ಅಲ್ಲಿ ಕಂಡು ಬರ್ತಕ್ಕಂತಹ ಒಂದು
ಮೆಥಡ್ ಆಫ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ, ಮೆಥಡ್ ಆಫ್ ಟೀಚಿಂಗ್ ಅಂತ ಕರಿಬೋದು, ಅಥವಾ ಮೆಥಡ್ ಆಫ್ ಇನ್ಸ್ಟ್ರೂಮೆಂಟ್, ಬೋಧನಾ ಪದ್ಧತಿಯನ್ನು ತೆಗೆದುಕೊಂಡಾಗ ಈ ಮಗು ಏನು ಮಾಡ್ತಿತ್ತಪ್ಪ ಅಂದ್ರೆ ಸಂಸ್ಕೃತ ಭಾಷೆಯ ಒಂದು ಬೋಧನಾ ಪದ್ಧತಿಯ ಮುಖಾಂತರ ತನ್ನ ಒಂದು ಶಿಕ್ಷಣವನ್ನು ಪಡೆದುಕೋತದೆ. ಹೀಗಾಗಿ ವೈದಿಕ ಸಂಸ್ಕೃತಿಯ ಕಾಲಾವಧಿಯಲ್ಲಿ ಗುರುಕುಲ ಪದ್ಧತಿಯ ಶಿಕ್ಷಣ ಅಷ್ಟೇ ಅಲ್ಲದೆ ಸಂಸ್ಕೃತ ಭಾಷೆಯ ಒಂದು ಬೋಧನಾ ಪದ್ಧತಿ ಅಸ್ತಿತ್ವದಲ್ಲಿ ಎಲ್ರಿ ವೈದಿಕ ಸಂಸ್ಕೃತಿ ಕಾಲದಲ್ಲಿ. ಇನ್ನು ಸಂಸ್ಕೃತ ಭಾಷೆ ಮುಖಾಂತರ ತನ್ನ ಒಂದು ಶಿಕ್ಷಣವನ್ನು ಪಡೆದುಕೋತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಈ ಮಗುವಿಗೆ ಶಿಕ್ಷಣವನ್ನು ಬೋಧಿಸ್ತಕ್ಕಂಥ ಶಿಕ್ಷಕರಿಗೆ ಏನಂತ ಕರಿತಾರಪ್ಪ ಅಂದ್ರೆ ಚರಕ ಅಥವಾ ಚರಕರು ಅಂತ ಕರಿತಿದ್ರು. ಏನಂತ ಕರಿತಿದ್ರಿ? ಚರಕರು. ಚರಕರು ಅಂದ್ರೆ ಏನ್ರಿ? ಪಂಡಿತರು ಅಥವಾ ಗುರುಗಳು ಎಂದರ್ಥ. ಹೀಗೆ ಒಬ್ಬ ಮಗು ಗುರುಕುಲ ಪದ್ಧತಿಯ ಮುಖಾಂತರ ಶಿಕ್ಷಣವನ್ನು ಕರಿತಕ್ಕಂಥ ಸಂದರ್ಭದಲ್ಲಿ ಆ ಮಗುವಿನ ಒಂದು ಬೋಧನಾ ಮಾಧ್ಯಮ ಯಾವುದಾಗಿತ್ತು ಅಂದ್ರೆ ಸಂಸ್ಕೃತ ಭಾಷೆಯ ಬೋಧನಾ ಮಾಧ್ಯಮ ಆಗಿತ್ತು. ಆ ಸಂಸ್ಕೃತ ಭಾಷೆಯ ಬೋಧನಾ ಮಾಧ್ಯಮವನ್ನು ಬೋಧಿಸ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕಂಡು ಬರ್ತಕ್ಕಂಥ ಶಿಕ್ಷಕರನ್ನ ಏನಂತ ಕರಿತಾರಪ್ಪ ಅಂದ್ರೆ ಚರಕರ ಅಂತ ಕರಿತಿದ್ರು. ಈ ಚರಕರ ಮುಖಾಂತರ ಶಿಕ್ಷಣ ಪಡೆದುಕೊಂಡ ಸಂದರ್ಭದಲ್ಲಿ ಆ ಸಮಯಕ್ಕೆ ಮಗುವಿಗೆ ಬೋಧನೆ ಮಾಡ್ತಕ್ಕಂಥ ಒಂದು ಪ್ರಮುಖ ವಿಷಯಗಳ ಹಿನ್ನೆಲೆಗೆ ಬಂದಾಗ ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ಟೀಚಿಂಗ್ ಸಬ್ಜೆಕ್ಟ್ಸ್, ಬೋಧನಾ ವಿಷಯಗಳನ್ನು ತೆಗೆದುಕೊಂಡಾಗ ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಮುಖ ವಿಷಯಗಳು ಯಾವಪ್ಪ ಅಂದ್ರೆ ವೇದಗಳಾಗಿರ್ಬೋದು, ಉಪನಿಷತ್ತುಗಳಾಗಿರ್ಬೋದು, ಬ್ರಾಹ್ಮಣಕಗಳಾಗಿರ್ಬೋದು, ಖಗೋಳಶಾಸ್ತ್ರ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ವ್ಯಾಕರಣ ಆಗಿರ್ಬೋದು, ವೇದಾಂಗಗಳಾಗಿರ್ಬೋದು, ಪುರಾಣಗಳಾಗಿರ್ಬೋದು, ಇವೆಲ್ಲವುಗಳನ್ನ ಏನು ಮಾಡ್ತಾರಪ್ಪ ಅಂದ್ರೆ ಮಗುವಿಗೆ ಬೋಧನಾ ವಿಷಯಗಳಾಗಿ ಮಾರ್ಪಡಿಸಿದ್ರು. ಹೀಗೆ ವೈದಿಕ ಸಂಸ್ಕೃತಿ ಕಾಲಾವಧಿಯ ಮಗು ಗುರುಕುಲ ಪದ್ಧತಿ ಮುಖಾಂತರ ಶಿಕ್ಷಣವನ್ನು ಪಡೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಆ ಮಗು ಕಲಿತಕ್ಕಂಥ ವಿಷಯಗಳು ಯಾವಾಗಿದ್ದು ರೀ? ವೇದಗಳು, ಅರಣ್ಯಕಗಳು, ಬ್ರಾಹ್ಮಣಕಗಳು, ಉಪನಿಷತ್ತುಗಳು, ವ್ಯಾಕರಣ, ಛಂದಸ್ಸು, ಖಗೋಳಶಾಸ್ತ್ರ, ವಿಜ್ಞಾನ, ಗಣಿತ, ವೇದಾಂಗಗಳು ಹೀಗೆ ಮತ್ತು ಪುರಾಣಗಳು, ಹೀಗೆ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ವಿಷಯಗಳನ್ನ ಏನು ಮಾಡಿದಪ್ಪ ಅಂದ್ರೆ ಮಗು ಕಲಿಯಲಿಕ್ಕೆ ಆರಂಭಿಸುತ್ತೆ. ಯಾವ ಕಾಲಾವಧಿಯಲ್ಲಿ? ವೈದಿಕ ಸಂಸ್ಕೃತಿ ಕಾಲಾವಧಿಯಲ್ಲಿ. ಇದಿಷ್ಟು ಏನಪ್ಪ ಅಂದ್ರೆ ಅವರ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಶಿಕ್ಷಣದ ಬಗೆಗಿನ ಒಂದು ಸಂಪೂರ್ಣ ವಿವರಣೆ. ಇನ್ನು ಇದಾದ ಬಳಿಕ ಇದೇ ಇವರ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಶಿಕ್ಷಣದಲ್ಲಿ ವಿಜ್ಞಾನದ ಒಂದು ಬೆಳವಣಿಗೆ ಹಿನ್ನೆಲೆಗೆ ಬಂದಾಗ ಅವರ ಕಾಲಾವಧಿಯ ಒಂದು ಸೈನ್ಸ್ ವಿಜ್ಞಾನ ಯಾವ ರೀತಿ ಇಲ್ಲಿಪ್ಪ ಅಂದ್ರೆ ವೈದಿಕ ಸಂಸ್ಕೃತಿಯ ಜನರು ಕೇವಲ ಯಂತ್ರ ಮಂತ್ರಗಳಲ್ಲಿ ಮತ್ತು ಯಜ್ಞ ಯಾಗಾದಿಗಳನ್ನ ಆಚರಣೆ ಮಾಡೋದು ಅಷ್ಟೇ ಅಲ್ಲದೆ ವಿಜ್ಞಾನದಲ್ಲಿಯೂ ಸಹ ಪರಿಣಿತಿಯನ್ನು ಹೊಂದಿದ್ರು. ಹೀಗಾಗಿ ಈ ಸಂದರ್ಭದಲ್ಲಿ ವೈದಿಕ ಸಂಸ್ಕೃತಿಯ ಜನರು ಮೆಡಿಸಿನ್, ವೈದ್ಯಶಾಸ್ತ್ರ ಆಗಿರ್ಬೋದು, ಆಸ್ಟ್ರಾನಮಿ, ಖಗೋಳಶಾಸ್ತ್ರ ಆಗಿರ್ಬೋದು, ಮ್ಯಾಥಮೆಟಿಕ್ಸ್, ಗಣಿತ ಆಗಿರ್ಬೋದು, ಜಾಮೆಟ್ರಿ, ರೇಖಾಗಣಿತ ಆಗಿರ್ಬೋದು, ಹೀಗೆ ಈ ಎಲ್ಲ ವಿಷಯಗಳಲ್ಲಿ ಏನೇ ಮಾಡಪ್ಪ ಅಂದ್ರೆ ಅಪಾರವಾಗಿರ್ತಕ್ಕಂಥ ಒಂದು ಪಾಂಡಿತ್ಯ ಪಡೆದುಕೊಂಡಿದ್ರು. ಯಾರೀ? ವೈದಿಕ ಸಂಸ್ಕೃತಿಯ ಜನರು. ಹೀಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಪಾಂಡಿತ್ಯ ಪಡೆದುಕೊಂಡಂಥ ಸಂದರ್ಭದಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿ ಅದರಲ್ಲೂ ಗಣಿತಕ್ಕೆ ಸಂಬಂಧಿಸಿದಂತೆ ರೇಖಾಗಣಿತ ಮತ್ತು ಅಂಕಗಣಿತ ಈ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿರ್ತಕ್ಕಂಥ ಅಪಾರ ಪಾಂಡಿತ್ಯವನ್ನು ಪಡೆದುಕೊಂಡಿದ್ರು. ಜೊತೆಗೆ ವೈದ್ಯಶಾಸ್ತ್ರದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಗಿಡಮೂಲಿಕೆಗಳನ್ನಾಗಿರ್ಬೋದು, ಎಲೆಗಳ ಮುಖಾಂತರ ಆಗಿರ್ಬೋದು, ಇತ್ಯಾದಿ ಗಡ್ಡೆ ಗೆಣಸುಗಳ ಮುಖಾಂತರ ಆಗಿರ್ಬೋದು, ಹೀಗೆ ಇವೆಲ್ಲವನ್ನು ಉಪಯೋಗ ಮಾಡಿಕೊಂಡು ಏನು ಮಾಡಿರಪ್ಪ ಅಂದ್ರೆ ಔಷಧಿಯನ್ನು ಕಂಡುಹಿಡಿದ್ರಿ. ಹೀಗೆ ಒಟ್ಟಾರೆಯಾಗಿ ಆಯುರ್ವೇದದ ಮುಖಾಂತರವಾಗಿ ತಯಾರಿಸಿರ್ತಕ್ಕಂಥ ಒಂದು ಔಷಧಿಯನ್ನ ಪಡೆದುಕೊಳ್ಳೋದ್ರ ಮುಖಾಂತರ ಆ ಔಷಧಿಯನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ತಮ್ಮ ಒಂದು ವೈದ್ಯಶಾಸ್ತ್ರದಲ್ಲಿ ಉಪಯೋಗ ಮಾಡ್ತಿದ್ರು. ಯಾರೇ? ವೈದಿಕ ಸಂಸ್ಕೃತಿ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಈ ಆರ್ಯರು. ಹೀಗೆ ಕೇವಲ ವಿಜ್ಞಾನದಲ್ಲಿ ಗಣಿತ ಕ್ಷೇತ್ರ ಅಷ್ಟೇ ಅಲ್ಲದೆ ಒಂದು ಕಡೆ ವೈದ್ಯಶಾಸ್ತ್ರದಲ್ಲೂ ಪರಿಣಿತಿಯನ್ನು ಪಡೆದರು. ಇನ್ನು ವೈದ್ಯಶಾಸ್ತ್ರ ಅಷ್ಟೇ ಅಲ್ಲದೆ ಖಗೋಳಶಾಸ್ತ್ರ ಅಂತ ತೆಗೆದುಕೊಂಡಾಗ ಈ ಖಗೋಳಶಾಸ್ತ್ರದಲ್ಲಿಯೂ ಸಹ ಏನು ಮಾಡಪ್ಪ ಅಂದ್ರೆ ಅಪಾರ ಪಾಂಡಿತ್ಯವನ್ನು ಪಡೆದುಕೊಂಡಿದ್ರು. ಈ ಖಗೋಳಶಾಸ್ತ್ರದಲ್ಲಿ ಅವರಿಗೆ ಸೂರ್ಯ ಮತ್ತು ಚಂದ್ರರ ನಡುವಿನ ಅಂತರ ಆಗಿರ್ಬೋದು, ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರ ಆಗಿರ್ಬೋದು, ಚಂದ್ರ ಮತ್ತು ಭೂಮಿಯ ನಡುವಿನ ಅಂತರ ಆಗಿರ್ಬೋದು, ಹೀಗೆ ಇವೆಲ್ಲವುಗಳ ಒಂದು ಜ್ಞಾನ ಗೊತ್ತಿತ್ತು. ಅಷ್ಟೇ ಅಲ್ಲದೆ ಕಾಮೆಟ್ಸ್ ಅಂಡ್ ಎಕ್ಲಿಪ್ಸ್, ಗ್ರಹಣಗಳು ಮತ್ತು ಧೂಮಕೇತುಗಳು, ಹೀಗೆ ಇವುಗಳ ಬಗ್ಗೆಯೂ ಸಹ ಅವರಿಗೆ ಏನಾಗಿತ್ತಪ್ಪ ಅಂದ್ರೆ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಜ್ಞಾನ ವ್ಯವಸ್ಥೆ. ಹೀಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಖಗೋಳಶಾಸ್ತ್ರದ ಒಂದು ಪಾಂಡಿತ್ಯವನ್ನು ಏನು ಮಾಡಿರಪ್ಪ ಅಂದ್ರೆ ಈ ಒಂದು ವೈದಿಕ ಸಂಸ್ಕೃತಿಯ ಕಾಲಾವಧಿಯ ಆಹಾರರು ಪಡೆದುಕೊಂಡಿದ್ರು. ಹೀಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಶಿಕ್ಷಣದ ವ್ಯವಸ್ಥೆ ನಮಗೆ ಎಲ್ಲಿ ಕಂಡುಬರುತ್ತಪ್ಪ ಅಂದ್ರೆ ವೈದಿಕ ಸಂಸ್ಕೃತಿಯಲ್ಲಿ. ಇದರೊಂದಿಗೆ ನಾವು ಅಧ್ಯಯನ ಮಾಡ್ತಕ್ಕಂಥ ಪ್ರಾಚೀನ ಯುಗದಲ್ಲಿ 4.1 ವೈದಿಕ ಸಂಸ್ಕೃತಿ ಅಂತಕ್ಕಂಥ ಒಂದು ಅಧ್ಯಯನ ಏನಕ್ಕಪ್ಪ ಅಂದ್ರೆ
ಸಂಪೂರ್ಣವಾಗಿ ಮುಕ್ತಾಯಗೊಳ್ಳುತ್ತೆ. ಮುಂದಿನ ತರಗತಿಯಲ್ಲಿ ಏನು ಮಾಡೋಣಪ್ಪ ಅಂತಂದ್ರೆ ಹೊಸ ಧರ್ಮಗಳ ಉದಯ ಅಂತಕ್ಕಂಥ ಒಂದು ಅಧ್ಯಾಯವನ್ನು ಆರಂಭಿಸಿ ಅಲ್ಲಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಅಂತಕ್ಕಂಥ ವಿಷಯಗಳ ಬಗ್ಗೆ ಚರ್ಚೆಯನ್ನು ಕೈಗೊಳ್ಳೋಣ. ಅದಕ್ಕಿಂತಲೂ ಮುಂಚೆ ಈ ವೈದಿಕ ಸಂಸ್ಕೃತಿಯಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥ ವಿಷಯಗಳನ್ನ ಮತ್ತೊಮ್ಮೆ ಹೇಳ್ತೀನಿ ಕೇಳ್ರಿ. ಒಂದು ಆರ್ಯರ ಮೂಲ, ತದನಂತರದಲ್ಲಿ 4 ವೇದಗಳ ಸಂಪೂರ್ಣ ಮಾಹಿತಿ, ತದನಂತರದಲ್ಲಿ ವೈದಿಕ ಸಂಸ್ಕೃತಿಯ ವಿಶಿಷ್ಟ ಲಕ್ಷಣಗಳಲ್ಲಿ ಆರ್ಯರ ರಾಜಕೀಯ ಸ್ಥಿತಿ, ಆರ್ಯರ ಸಾಮಾಜಿಕ ಸ್ಥಿತಿ, ಆರ್ಯರ ಆರ್ಥಿಕ ಸ್ಥಿತಿ, ಆರ್ಯರ ಧಾರ್ಮಿಕ ಸ್ಥಿತಿ ಹಾಗೂ ವೈದಿಕ ಸಂಸ್ಕೃತಿ ಕಾಲಾವಧಿಯಲ್ಲಿ ಕಂಡುಬರ್ತಕ್ಕಂಥ ಶಿಕ್ಷಣದ ವ್ಯವಸ್ಥೆ, ಈ ಎಲ್ಲ ವಿಷಯಗಳನ್ನ ಮಾಡಿದಪ್ಪ ಅಂದ್ರೆ ಸದ್ಯದ ಅವಧಿಯಲ್ಲಿ ಚರ್ಚೆಯನ್ನು ಕೈಗೊಂಡು ಮುಂದಿನ ತರಗತಿಯನ್ನು ಮತ್ತೆ ಭೇಟಿಯಾಗೋಣ ಅಂತ. ನಮಸ್ಕಾರ.